Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಏನಪ್ಪ ಅಂತ ಅಂದರೆ ಮನೋಜ್ ಅವರು ಗುಂಡನ್ನ ಆಪ್ರೇಷನ್ಗೆ ಅಂತ ಹೇಳಿ ಕರ್ಕೊಂಡು ಹೋಗೋಕ್ಕೂ ಮುಂಚೆ ಸ್ವಲ್ಪ ಇವನ್ನ ವಾಕ್ ಕರ್ಕೊಂಡು ಹೋಗೋಣ, ಮತ್ತು ಇವನಿಗೆ ಮೌತ್ ಮಾಸ್ಕ್ ಹಾಕಬೇಕು. ಆ ಮೌತ್ ಮಾಸ್ಕ್ನ ಹಾಕಿಸ್ಕೊತಾ ಇಲ್ಲ. ಅಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಹಾಕಿಸ್ಕೊಳ್ಳೋದು ಸ್ವಲ್ಪ ಡೌಟು ಇವನು. ಸೊ ಹಾಗಾಗಿ ಈಗ ಕರ್ಕೊಂಡು ಹೋಗ್ತಾನೆ ಹಾಕ್ಬಿಡೋಣ ಅಂತ ನಾವು ವಾಕ್ ಕರ್ಕೊಂಡ್ಬಂದಿದ್ವಿ. ಸ್ವಲ್ಪ ಆವಾಗ ಅವ್ನ ಮೈಂಡ್ ಡೈವರ್ಟ್ ಆಗಿ ಮೌತ್ ಮಾಸ್ಕ್ ಹಾಕಿಸ್ಕೊತಾನೆ ಅಂತ ಹೇಳಿಬಿಟ್ಟು. ನಾನು ಆ್ಯಕ್ಚುಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಗುಂಡಂದು ಆಪ್ರೇಷನ್ ಏನಿರುತ್ತೆ ಇವತ್ತು ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನಾನು ಆಫೀಸ್ಗೆ ಹೋಗ್ತಾ ಇರೋದ್ರಿಂದ ಇವತ್ತೇ ನನಗೆ ಆಫೀಸ್ ಇದೆ. ಸೊ ಹಾಗಾಗಿ ಹೋಗೋಕ್ಕಾಗ್ತಾ ಇಲ್ಲ. ಗುಂಡನ್ನ ಮನೋಜ್ ಅವರೊಬ್ಬರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ತೊಂದರೆ ಆಗದೆ ಎಲ್ಲ ಒಳ್ಳೆಯದಾದರೆ ಸಾಕು. ನಮಗೇನಪ್ಪ ಭಯ ಅಂತ ಅಂದರೆ ನಮ್ಮ ಗುಂಡ ಕೂದಲು ಒಂದು ಹೇರ್ ಕಟ್ ಮಾಡಿಸಿದ್ವಲ್ಲ, ಹೇರ್ ಕಟ್ ಮಾಡಿಸಿದಾಗ ಅವ್ನು ಸಖತ್ತು ಕೋಪ ಮಾಡ್ಕೊಂಬಿಟ್ಟಿದ್ದ ನಮ್ಮ ಹತ್ರ. ಅವನ್ನ ಜಸ್ಟ್ ಟಚ್ ಮಾಡೋಕ್ಕೆ ಹೋದರೆ ಸಾಕು ಕಚ್ಚೋಕ್ಕೆಲ್ಲ ಬರ್ತಾಯಿದ್ದ. ಹೇರ್ ಕಟ್ ಮಾಡಿಸಿದ್ದೀರಾ ನನಗೆ ಅಂತ ಹೇಳಿಬಿಟ್ಟು. ಇವಾಗ ಈ ಥರ ಆಪ್ರೇಷನ್ ಎಲ್ಲ ಮಾಡಿಸಿದ್ರೆ ಏನು ಮಾಡ್ತಾನೋ ಏನೋ ನಮಗಂತೂ ಗೊತ್ತಿಲ್ಲ. ನೋಡೋಣ, ಸೈಲೆಂಟ್ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೆ ನೋಡಬೇಕು. ಮತ್ತು ನಮ್ಮ ಗುಂಡನ್ನ ಬೋರ್ಡಿಂಗ್ ಬಿಟ್ಟಿದ್ವಿ ನಾವು ಲಾಸ್ಟ್ ಟೈಮ್ ಮಂಗ್ಳೂರಿಗೆ ಹೋಗಿದ್ದೀವಿ ಅಂತ ಹೇಳಿ. ಆವಾಗ ಇವನಿಗೆ ಹೇರಲ್ಲಿ ಇದಾಗಿಬಿಟ್ಟಿತ್ತು, ಏನಾಗಿತ್ತು, ಹುಣ್ಣಿ ಥರ ಆಗಿಬಿಟ್ಟಿತ್ತು ಇವನಿಗೆ. ಹೇರ್ ಕಟ್ ಮಾಡಿಸಿದಾಗ ಸ್ವಲ್ಪ ಕ್ಲಿಯರ್ ಆಗಿತ್ತು. ಸರಿ ಆಯಿತು, ಕ್ಲಿಯರ್ ಆಯ್ತಲ್ಲ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ನಾವು ಅವನ್ನ ಡೇ ಕೇರ್ಗೆ ಅಂತ ಹೇಳಿ ಅಂದರೆ ಬೋರ್ಡಿಂಗ್ ಮಾಡಿದ್ವಲ್ಲ. ಸೊ ಬೋರ್ಡಿಂಗ್ ಟೈಮಲ್ಲಿ ಎಲ್ಲ ಅವರು ಬೇರೆ ಡಾಗ್ ಜೊತೆ ಬಿಟ್ಟಿದ್ರು ಅನಿಸುತ್ತೆ. ಏನೆಲ್ಲ ಬಂದು ಇವನು ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಅದನ್ನು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಗುಂಡ ಎಲ್ಲಂದ್ರಲ್ಲೇ ಎಳಿತಾನೆ. ನೋಡೋಣ, ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ಮನೋಜ್ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಕಾಲ್ ಮಾಡ್ತಾಯಿದ್ದಾರೆ ನನಗೆ. ಓಕೆ, ನಾನು ಆಮೇಲೆ ನಿಮಗೆ ಸಿಗ್ತೀನಿ. ನೋಡಿ, ವಾಕ್ ಕರ್ಕೊಂಡ್ಬಂದಿದ್ದೀನಿ. ಇವಾಗ ಮನೋಜ್ ಅವ್ರು ಕಾಲ್ ಮಾಡ್ತಿದ್ದಾರೆ, ಕರ್ಕೊಂಡು ಹೋಗ್ಬೇಕು ರಿಟರ್ನ್. ಬಾರ ಹೋಗೋಣ. ಗುಂಡು ಬಾ. ಏನಪ್ಪ ಅಂತ ಅಂದರೆ ಲಾಸ್ಟ್ ಟೈಮು ನಾನು ನಿಮ್ಗೆ ಹೇಳಿದ್ದೆ ಗುಂಡುಂಗೆ ಆಪ್ರೇಷನ್ ಮಾಡ್ಸೋಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಮನೋಜ್ ಅವರು ಅವತ್ತು ಕರ್ಕೊಂಡ್ಬಂದಿದ್ರು ಆಪ್ರೇಷನ್ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು. ಬಟ್ ಏನಾಯಿತು ಅಂತ ಅಂದರೆ ಗುಂಡುಂಗೆ ಅವತ್ತು ಜ್ವರ ಇದ್ದಿದ್ದರಿಂದ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದಾರೆ. ಅದರಲ್ಲೂ ಫೀವರ್ ಇದೆ ಅಂತ ಬಂದಿದೆ. ಸೊ ಹಾಗಾಗಿ ಅವತ್ತು ಮಾಡೋಕ್ಕಾಗಲ್ಲ, ಒಂದು 10 days ಬಿಟ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಇವತ್ತು ನಾವು ಗುಂಡನ್ನ ಕರ್ಕೊಂಡು ಬಂದಿದ್ದೀವಿ. ಇವಾಗ 9:30ಗೆ ಬರ್ತಾರೆ ಅವರು. ಮತ್ತು ಅವನಿಗೆ ಬಾಡಿ ಟೆಂಪ್ರೇಚರ್ ಹೇಗಿದೆ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಆಪ್ರೇಷನ್ ಮಾಡ್ತಾರಂತೆ. ನೋಡೋಣ ಹೇಗಿರುತ್ತೆ ಏನು ಅಂತ. ನಾವೆಲ್ಲ ಎಕ್ವಿಪ್ಮೆಂಟ್ ಏನು ಬರುತ್ತೆ ಅದನ್ನೆಲ್ಲ ತೊಗೊಂಬಂದು ಕೊಟ್ಟಿದ್ದೀವಿ ಆಲ್ರೆಡಿ. ಮತ್ತು ಏನಪ್ಪ ಅಂದರೆ ಇಲ್ಲಿ ಯಾವ ಥರ ಅಂದರೆ ಮನುಷ್ಯನಿಗೆ ಇವಾಗ ನಾವು ಹಾಸ್ಪಿಟಲ್ಗೆ ಹೋದರೆ ಏನಾದರೂ ಆಪ್ರೇಷನ್ ಮಾಡಿದ್ರೆ ಹೇಗೆ ಸೈನೆಲ್ಲ ತೊಗೊತಾರೆ, ಅದೇ ಥರ ಇಲ್ಲೂ ಡಾಗ್ಗಳಿಗೂ ತೊಗೊತಾರಂತೆ. ಮನೋಜ್ ಅವ್ರ ಹತ್ರ ಅವತ್ತೇ ಎಲ್ಲ ಸೈನೆಲ್ಲ ಹಾಕಿಸ್ಕೊಂಡಿದ್ದಾರೆ. ಮತ್ತು ನಾವು ಎಕ್ವಿಪ್ಮೆಂಟ್ ತೊಗೊಂಬರಕ್ಕೆ ಹೇಳಿದ್ರಲ್ವ ಲಾಸ್ಟ್ ಟೈಮು, ಆ ಎಕ್ವಿಪ್ಮೆಂಟ್ನೆಲ್ಲನೂ ಈಸ್ಕೊಂಡಿದ್ದಾರೆ. ಇವಾಗ ನಮ್ಮದು ನಾವು ಏನಂದರೆ ಗುಂಡನ್ನ ಕರ್ಕೊಂಡೋಗಿ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡಿಸಿ
ಆಪ್ರೇಷನ್ ಮಾಡೋದಷ್ಟೇ. ಬಾಡಿ ಟೆಂಪ್ರೇಚರ್ ಏನಾದರೂ ಓಕೆ ಇತ್ತು ಅಂದರೆ ಇವತ್ತೇ ಆಪ್ರೇಷನ್ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಏನು ಅಂತ. ನಾನು ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ ನಮ್ಮ ಗುಂಡಂಗೆ ಏನೂ ಆಗಬಾರ್ದು ಅಂತ ಹೇಳಿಬಿಟ್ಟು. ಮನೋಜ್ ಅವರು ಗುಂಡನ್ನ ವಾಕ್ ಮಾಡಿಸ್ತಾ ಇದ್ದಾರೆ. ಗುಂಡು ಏನಪ್ಪ ಅಂದರೆ ನಾವು ನಮಗೆ 9 ಗಂಟೆಗೆ ಬರೋಕ್ಕೆ ಹೇಳಿದ್ವಿ. ಬಟ್ ಏನು ಅಂದರೆ ಇವಾಗ 9:30ಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ. ಲಾಸ್ಟ್ ಟೈಮ್ ಮನೋಜ್ ಅವರು ಲೇಟ್ ಮಾಡ್ಕೊಂಡ್ಬಿಟ್ಟಿದ್ರು ಬರೋದು. ಸೊ ಹಾಗಾಗಿ ಅವರು ಲೇಟ್ ಆಗಿದೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಂತೆ. ಲಾಸ್ಟ್ ಟೈಮ್ ಆಗೋದಿಲ್ಲ ಅಂತ ಮನೋಜ್ ಅವರೇನೋ ರಿಕ್ವೆಸ್ಟ್ ಮಾಡಿದ್ದಾರೆ, ಈ ಥರ ಇಲ್ಲ ಸ್ವಲ್ಪ ಲೇಟ್ ಆಗೋಯ್ತು ಅಂತ ಹೇಳಿಬಿಟ್ಟು. ಓಕೆ ಅಂತ ಅವರು ಒಪ್ಕೊಂಡು ಆಪ್ರೇಷನ್ಗೆಲ್ಲ ರೆಡಿ ಮಾಡಿಕೊಂಡ್ರೆ. ಆದರೆ ಗುಂಡುಂಗೆ ಫೀವರ್ ಬಂದ್ಬಿಟ್ಟಿದೆ. ಸೊ ಇವಾಗ ಅದಕ್ಕೆ ಇವತ್ತು ಬೇಗನೆ ಬರಬೇಕು ಅಂತ ಹೇಳಿ ಬೇಗನೆ ಬಂದ್ವಿ. ನೋಡಿದ್ರೆ ಮತ್ತೆ 1 ಅವರ್ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಎಸ್, ಏನಪ್ಪ ಅಂತ ಅಂದರೆ ನಾನು ಮನೆಗೆ ಬಂದೆ ಲಾಗ್ ಮಾಡ್ತಾಯಿದ್ದೀನಿ. ಹಾಸ್ಪಿಟಲಲ್ಲಿ ಏನಾಯಿತು ಅಂತ ಅಂದರೆ ನಾವು ಫಸ್ಟು ಹೋದ್ವಿ. 9:30 ಹಂಗೆ ಡಾಕ್ಟರ್ ಕರೆದ್ರು ಒಳಗಡೆ ಬನ್ನಿ ಅಂತ ಹೇಳಿಬಿಟ್ಟು. ಗುಂಡುಂಗೆ ಸ್ಟಾರ್ಟಿಂಗ್ ಅನೆಸ್ತೇಷಿಯಾ ಎಲ್ಲ ಕೊಡ್ತಾರೆ ಅಲ್ವಾ. ಸೊ ಅನೆಸ್ತೇಷಿಯಾ ಕೊಡ್ಸೋಣ ಅಂತ ಹೇಳಿಬಿಟ್ಟು ಹೋದ್ವಿ. ನಾವು ಮೌತ್ ಮಾಸ್ಕ್ ತೊಗೊಂಡೋಗಿರಲಿಲ್ಲ. ಅವರೇ ಒಂದು ಟೈ ಮಾಡಿದ್ರು. ಯಾಕೆಂದರೆ ಇವನು ಕಚ್ಚಕ್ಕೆಲ್ಲ ಹೋಗ್ತಾ ಇದ್ದ. ಅನೆಸ್ತೇಷಿಯಾ ಕೊಡೋಕ್ಕೂ ಮುಂಚೆ ಬಾಡಿ ಟೆಂಪ್ರೇಚರ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಬಾಡಿ ಟೆಂಪ್ರೇಚರ್ ಚೆಕ್ ಮಾಡೋಣ ಅಂತ ಹೋದಾಗ ಅವ್ರಿಗೆ ಕಚ್ಚಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ ಬಾಯಿಗೆ ಇದು ಬ್ಯಾಂಡೇಜ್ದು ಬರುತ್ತಲ್ಲ, ಸೊ ಅದನ್ನು ಕಟ್ಬಿಟ್ಟು ಚೆಕ್ ಮಾಡಿದ್ರು. ಯೂಶ್ವಲಿ ಡಾಗ್ಗಳಿಗೆ 102 ಇರುತ್ತಂತೆ, ಬಟ್ ಅವನಿಗೆ 103 ಇತ್ತು. ಆದರೂ ಓಕೆ ಅಂತ ಹೇಳಿ ಫರ್ದರ್ ಪ್ರೋಸೆಸ್ ಮಾಡಿದ್ರು. ಅಂದರೆ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ಅದನ್ನೆಲ್ಲ ಚೆಕ್ ಮಾಡಿಸಿ ಅದಾದಮೇಲೆ ಅನಸ್ತೇಷಿಯಾ ಕೊಡ್ತಾರೆ. ಅನಸ್ತೇಷಿಯಾಕ್ಕೂ ಮುಂಚೆ ಇನ್ನೊಂದು ಇಂಜೆಕ್ಷನ್ ಏನೋ ಕೊಟ್ಟರು. ಅದು ಏನಂತ ನನಗೆ ಗೊತ್ತಿಲ್ಲ. ಅದಾದಮೇಲೆ ಮೀಡಿಯಮ್ ಅಂದರೆ ಮೈನರ್ ಆಗಿ ಒಂದು ಅನೆಸ್ತೇಷಿಯಾ ಕೊಡ್ತಾರೆ. ಸ್ವಲ್ಪ ಪ್ರಜ್ಞೆ ತಪ್ಪೋ ಥರ. ಇವನು ಆದ್ರೂ ಪ್ರಜ್ಞೆ ತಪ್ಪಲೇ ಇಲ್ಲ. ಸರಿ ಆಯಿತು ಅಂತ ಹೇಳಿ ಅದೊಂದು 10 ನಿಮಿಷ ಆಚೆ ಕೂತ್ಕೊಳ್ಳಿ, ಅವ್ನು ಸ್ವಲ್ಪ ಸೈಲೆಂಟ್ ಆಗ್ತಾನೆ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಆಚೆ ಕೂತ್ಕೊಂಡಿದ್ದಾಯಿತು. ಸ್ವಲ್ಪ ಸೈಲೆಂಟು ಆದ. ಅದಾದಮೇಲೆ ಮತ್ತೆ ಒಳಗಡೆ ಕರ್ಕೊಂಡು ಹೋದ್ವಿ. ತುಂಬ ಪವರ್ಫುಲ್ ಇರೋವಂತಹ ಅನೆಸ್ತೇಷಿಯಾ ಕೊಡ್ತಾರೆ. ಅದು ಯಾವ ಥರ ಅಂತ ಅಂದರೆ ಒಂದೊಂದು ಡಾಗ್ಗಳಿಗೆ 1 ml ಕೊಟ್ಟರೆ ಸಾಕಂತೆ ಮಲ್ಕೊಂಡ್ಬಿಡುತ್ತೆ. ಮತ್ತು ನಮ್ಮ ಗುಂಡುಂಗೆ 1 ಕೊಟ್ಟರು, ಇವ್ನು ಮಲಗಲಿಲ್ಲ. ಸೊ ಹಾಗಾಗಿ ಮತ್ತೆ ಆಫ್ ಕೊಟ್ಟರು, ಆದ್ರೂ ಮಲಗಲಿಲ್ಲ. ಮತ್ತು ಸೀನಿಯರ್ ಡಾಕ್ಟರ್ನ ಸಜೆಷನ್ ತೊಗೊಂಡು 2 ml ಕೊಟ್ಟರು. ಮತ್ತು ಅದೆಲ್ಲ ಕೊಡೋಕ್ಕೂ ಮುಂಚೆ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ಕೊಂಡು ಕೊಡ್ತಾರೆ. ಯಾಕೆಂದರೆ ಒಂದೇ ಸಲ ಎಲ್ಲನೂ ಕೊಡೋದಕ್ಕಾಗೋದಿಲ್ಲ. ಅದೆಲ್ಲ ಅಂದರೆ ಪ್ರಾಣಕ್ಕೇ ಅಪಾಯ ಇರುತ್ತೆ. ಅವರು ಅನಸ್ತೇಷಿಯಾ ಕೊಡ್ತಾಯಿದ್ರೆ ನನಗಂತೂ ಸಖತ್ ಬೇಜಾರಾಗ್ತಾ ಇತ್ತು. ಮತ್ತು ಡ್ರಿಪ್ಸ್ ಎಲ್ಲ ಹಾಕ್ತಾರಲ್ವ, ಅವಾಗೆಲ್ಲ ಗುಂಡನ್ನು ನೋಡ್ತಾ ಇದ್ರೆ ನಂಗೆ ಸಖತ್ ಅಳು ಬರ್ತಾಯಿದೆ. ನಾನು ಮನೇಲೇ ಅಂದ್ಕೊಂಡು ಹೋಗಿದ್ದೆ ಅಳಬಾರ್ದು ಯಾವುದೇ ಕಾರಣಕ್ಕೂ ಅಂತ ಹೇಳಿಬಿಟ್ಟು. ಬಟ್ ನನಗೆ ಅಳು ತಡೆಯೋಕ್ಕೆ ಆಗಲಿಲ್ಲ. ಫಸ್ಟು ಮನೋಜ್ ಅವ್ರ ಕಣ್ಣಲ್ಲಿ ನೀರು ತುಂಬ್ಕೊಂತು. ಅದನ್ನು ನೋಡಿ ನಾನು ಅಳಬಾರ್ದು ಅಂತ ಹೋಗಿದ್ದವಳು ನನಗೆ ಅಳು ತಡೆಯೋಕ್ಕೆ ಆಗಲಿಲ್ಲ. ಹತ್ಬಿಟ್ಟೆ. ಅಲ್ಲೆಲ್ಲರೂ ನೋಡ್ತಾ ಇದ್ದಾರೆ. ನಾನು ಎಷ್ಟು ಅಳು ಕಂಟ್ರೋಲ್ ಮಾಡ್ತಾಯಿದ್ದೀನಿ ಅಳಬಾರ್ದು ಅಂತ. ಬಟ್ ನನಗೆ ಗೊತ್ತಿಲ್ಲದಂಗೆ ಕಣ್ಣಲ್ಲಿ ನೀರು ಹರಿತಾನೇ ಇದೆ. ಆಮೇಲೆ ಏನಪ್ಪ ಅಂತ ಅಂದರೆ ಅನೆಸ್ತೇಷಿಯಾ ಕೊಟ್ಟಮೇಲೆ ಅವ್ನು ಸ್ವಲ್ಪ ಮಲ್ಕೊಂಡ. ಸೊ ಅವರೆಲ್ಲ ಚೆಕ್ ಮಾಡಿ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದ್ರು. ನಮ್ಮನ್ನ 30 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ದೋ. ನಾನು ಅಳೋದನ್ನ ನೋಡಿದ್ರಲ್ಲ, ಬೇರೆ ಡಾಗ್ನ ಕರ್ಕೊಂಬಂದಿದ್ರು, ಒಂದು 2 ಹುಡುಗಿರು ಮತ್ತು ಅವ್ರ ಫಾದರ್ ಏನೋ ಬಂದಿದ್ರು. ಅವ್ರ ಡಾಗ್ನ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಬಂದಿದ್ರು. ನಾನು ಅಳ್ತಾ ಇರೋದು ನೋಡಿಬಿಟ್ಟು ಅವರು ಹೋಗ್ತಾ ಇದ್ದವರು ರಿಟರ್ನ್ ಬಂದು ನನಗೆ ಅಳ್ಬೇಡಿ, ಏನೂ ಆಗಲ್ಲ, ಅದು ಬಾಯ್ ಡಾಗ ಅಂತೆಲ್ಲ ವಿಚಾರಿಸ್ಬಿಟ್ಟು ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ಸಮಾಧಾನ ಮಾಡಿ ಹೋದರು. ಸಮಾಧಾನ ಮಾಡಿದ್ದು ನೋಡಿ ನನಗೂ ಖುಷಿ ಆಯಿತು. ಓಕೆ, ಯಾರಾದರೂ ದುಃಖದಲ್ಲಿದ್ದಾಗ ಯಾರೋ ಒಬ್ಬರು ಬಂದು ಸಮಾಧಾನ ಮಾಡ್ತಾರಲ್ಲ ಅಂತ ಹೇಳಿಬಿಟ್ಟು. ಏಕೆಂದರೆ ನಂಗೆ ಸಖತ್ ಭಯ ಆಗ್ತಾಯಿತ್ತು. ಸೈನ್ ಎಲ್ಲ ಹಾಕಿಸ್ಕೊತಾರೆ ಅದೆಲ್ಲ ಅಂತ ನೋಡಿದಾಗ ಒಂಥರ ಓಕೆ ಏನಾದರೂ ಆಗಿಬಿಡುತ್ತೇನೋ ಅನ್ನೋ ಥರ ಭಯ ಆಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ನೋಡಿದ್ರು. ಏನಪ್ಪ ಅಂದರೆ ಎಲ್ಲ ಆಪ್ರೇಷನ್ ಆದಮೇಲೆ ಆಪ್ರೇಷನ್ ಮಾಡುವಾಗಲೇ ಇವನಿಗೆ ಪ್ರಜ್ಞೆ ಬಂತಂತೆ. ಸ್ವಲ್ಪ ಡಾಕ್ಟರ್ಗೂ ಕಚ್ಚಕ್ಕೆ ಹೋದ್ನಂತೆ. ಬಟ್ ಅವ್ರು ಹೇಗೋ ಆಪ್ರೇಷನ್ ಮಾಡಿದ್ದಾಗಿದೆ. ಮತ್ತೆ ಕರ್ಕೊಂಬಂದು
ಅಂದರೆ ವಾರ್ಡಲ್ಲಿ ಇಡ್ತಾರಲ್ವ. ಸೊ ಅವಾಗ ಗುಂಡನ್ನ ನಾವು ಕರ್ಕೊಂಬರಕ್ಕೆ ಹೋದಾಗ ಏನಾಯಿತು ಅಂದರೆ ಆರಾಮಾಗಿ ಕರ್ಕೊಂಬಂದು ಕಾರಲ್ಲಿ ಮಲಗಿಸಿದ್ವಿ ಅಷ್ಟೇ. ಅವ್ನು ಕೆಳಗಡೆ ಬಿದ್ದುಬಿಟ್ಟ. ಪುಟ್ಫೇರ್ ಎಲ್ಲಿಡ್ತೀವಿ ಅಲ್ಲಿ ಕಾರಿಂದ ಕೆಳಗಡೆ ಬಿದ್ದುಬಿಟ್ಟ. ಅವನ್ನ ಎಬ್ರಿಸೋಣ, ಸೀಟ್ ಮೇಲೆ ಕೂರ್ಸೋಣ ಅನ್ನೋ ಅಷ್ಟರಲ್ಲಿ, ಅಂದರೆ ಸೀಟ್ ಮೇಲೆ ಮಲಗಿಸೋಣ ಅಂದ್ಬಿಟ್ಟು ಸೀಟ್ ಮೇಲೆ ಮಲಗಿಸೋಣ ಅಂತ ಹೇಳಿಬಿಟ್ಟು ನಾನು ಇಳಿದಿದ್ದಷ್ಟೇ. ಅವನು ನನ್ನ ಜೊತೆನೇ ಇಳಿದುಬಿಟ್ಟು, ಅಲ್ಲಿ ಮಳೆ ಬೇರೆ ಬಂದಿತ್ತು, ಕೆಸರಾಗ್ಬಿಟ್ಟಿದೆ. ನಾವೇನಾದರೂ ಮುಟ್ಟಕ್ಕೆ ಹೋದರೆ ಅವನಿಗೆ ಗೊತ್ತಾಗ್ತಾ ಇಲ್ಲ ನಾವು ಅಂತ ನಮಗೆ ಕಚ್ಚಕ್ಕೆ ಬರ್ತಾ ಇದ್ದಾನೆ. ನಮಗಂತೂ ಯಪ್ಪ, ನಾವು ಅಂದರೆ ನಮ್ಮ ಬಟ್ಟೆ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದವಳು ಬಟ್ಟೆ ತೊಗೊಂಡು ಹೋಗೋದು ಮರ್ತು ಬಿಟ್ಟಿದ್ದೀನಿ ಟೆನ್ಷನಲ್ಲಿ. ಆಮೇಲೆ ಮನೋಜ್ ಅವ್ರ ಫ್ರೆಂಡ್ ಒಬ್ಬರು ಬಂದಿದ್ದರು, ಅವ್ರ ಡಾಗೂ ಆಪ್ರೇಷನ್ಗೆ ಅಂತ ಹೇಳಿ ಕರ್ಕೊಂಬಂದಿದ್ರು. ಅವ್ರ ಬಟ್ಟೆ ತೊಗೊಂಡು ಅವನ್ನ ಅದರಲ್ಲೆಲ್ಲ ಎತ್ತಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ಆದರೂ ಕಚ್ಚಕ್ಕೆ ಬರ್ತಾ ಇದ್ದಾನೆ. ಯಾರು ಹೋಗಿ ಏನು ಟ್ರೈ ಮಾಡಿದ್ರು ಕಚ್ಚಕ್ಕೆ ಬರ್ತಾನೆ ಇದ್ದಾನೆ. ಆಮೇಲೆ ಲಾಸ್ಟಲ್ಲಿ ಒಂದು ಕ್ಯಾಪ್ ಟೈಪ್ ಬರುತ್ತೆ, ಅದು ಏನೋ ಹೇಳ್ತಾರೆ, ನಂಗೆ ಬಾಯಿಗೆ ಬರ್ತಾ ಇಲ್ಲ. ಸೊ ಅದನ್ನು ತೊಗೊಂಬರೋಣ, ಅಟ್ಲೀಸ್ಟ್ ಅದನ್ನು ಹಾಕ್ಬಿಟ್ಟಾದರೂ ಎತ್ಬೋದು ಅಂತ ಹೇಳಿ ನಾನು ಮೆಡಿಕಲ್ ಸ್ಟೋರ್ಗೆ ಹೋದೆ. ಅಷ್ಟರಲ್ಲಿ ಮನೋಜ್ ಅವರು ಮತ್ತು ಅವರೆಲ್ಲ ಸೇರಿಕೊಂಡು ಅವನ್ನ ಕಾರಲ್ಲಿ ಮಲಗಿಸಿದ್ರು. ಬಟ್ಟೆ ಎಲ್ಲ ಮುಖಕ್ಕೆಲ್ಲ ಕವರ್ ಮಾಡಿಬಿಟ್ಟು ಎಷ್ಟು ಟಾರ್ಚರ್ ಕೊಟ್ಟ ಅಂದರೆ ನಮಗೆ ಗುಂಡ. ಯಪ್ಪ, ಯಾಕಾದರೂ ಆಪ್ರೇಷನ್ ಮಾಡಿಸ್ಬಿಟ್ವಿ, ಇವನಿಗೆ ನಾವು ಮಾಡಿಸ್ಬಾರ್ದಿತ್ತು ಅನ್ನೋಷ್ಟು ಟಾರ್ಚರ್ ಕೊಟ್ಬಿಟ್ಟ. ಮತ್ತು ಕಾರಲ್ಲಿ ಬರುವಾಗಲೂ ಅಷ್ಟೇ, ಅವನಿಗೆ ಗೊತ್ತಾಗ್ತಾ ಇದೆ ನಾನು ಕಾರಲ್ಲಿ ಹೋಗ್ತಾ ಇದ್ದೀನಿ, ನಾನು ವಿಂಡೋ ಸೀಟ್ ಹತ್ರ ಕುತ್ಕೊಬೇಕು ಅಂತ. ಹಿಂದೆ ಮಲಗಿದವನು ಮುಂದೆ ನನ್ನ ಹತ್ರ ಬಂದೆಲ್ಲ ವಿಂಡೋ ಬಗ್ಗೆಲ್ಲ ನೋಡ್ತಾ ಇದ್ದಾನೆ. ಈ ಥರ ಎಲ್ಲ ಆಯಿತು. ನಮಗಂತೂ ಇನ್ನೊಂದು ಸಲ ಆಸ್ಪತ್ರೆ ಸವಾಸ ಬೇಡ ಅನ್ನೋ ಹಾಗೆ ಮಾಡಿಬಿಟ್ಟ ಗುಂಡ. ಬಟ್ ಏನಪ್ಪ ಅಂದರೆ ನಮಗೊಂದು ಅವ್ನು ಮಾಡ್ದ ಅನ್ನೋದಕ್ಕಿಂತ ಅವನಿಗೆ ಎಲ್ಲಿ ಏನಾದರೂ ಆಪ್ರೇಷನ್ ಏನು ಮಾಡಿರ್ತಾರೆ ಅಲ್ಲಿ ಪೆಟ್ಟು ಬೀಳುತ್ತೋ, ಏನಾದರೂ ಆಗಿಬಿಡುತ್ತೋ, ಸ್ಟಿಚಸ್ ಏನಾದರೂ ಬಿಚ್ಚೋಗಿಬಿಡುತ್ತಾ ಅನ್ನೋದೊಂದು ಟೆನ್ಷನ್ ಇತ್ತು. ಏಕೆ ಅಂದರೆ ಅಲ್ಲೆಲ್ಲ ಕಲ್ ಮೇಲೆಲ್ಲ ಇವನು ಬಿದ್ದು ಒದ್ದಾಡ್ತಾ ಇದ್ದಾನೆ. ಅವನಿಗೆ ಎದ್ದೇಳೋಕ್ಕೂ ಶಕ್ತಿ ಇಲ್ಲ, ಬಟ್ ಆದ್ರೂ ಓಡಾಡ್ತಾ ಇದ್ದಾನೆ. ಅದು ತೆವ್ಕೊಂಡು ಹಿಂಗೆ ಓಡಾಡ್ತಾ ಇದ್ದಾನೆ. ಆವಾಗ ಹೊಟ್ಟೆ ಹತ್ರನೇ ಆಪ್ರೇಷನ್ ಮಾಡಿರೋದ್ರಿಂದ, ತೆವಿಯೋದ್ರಿಂದ ಅದು ಇನ್ನೂ ಗಾಯ ಆಗುತ್ತೇನೋ ಜಾಸ್ತಿ, ಸ್ಟಿಚಸ್ ಏನಾದರೂ ಬಿಚ್ಚೋಗ್ಬಿಡುತ್ತೇನೋ ಅಂತ ಈ ಥರ ನಮಗೆ ಭಯ. ಹಿಂಗೆಲ್ಲ ಆಗಿದ್ದಾಯಿತು. ಅದಾದಮೇಲೆ ಮನೆಗೆ ಕರ್ಕೊಂಬಂದ್ವಿ. ನಮ್ಮ ಗುಂಡ ವೈಟ್ ಕಲರ್ ಇರೋನು ಬ್ರೌನ್ ಕಲರ್ ಆಗಿಬಿಟ್ಟಿದ್ದಾನೆ, ಒಂಥರ ಆರೆಂಜ್ ಕಲರ್ ಆಗಿಬಿಟ್ಟಿದ್ದಾನೆ. ಕಾರ್ನೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾನೆ. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ, ಕಾರ್ ಗಲೀಜಾದ್ರೂ ಕ್ಲೀನ್ ಮಾಡಿಸ್ಕೊಬೋದು. ಬಟ್ ಗುಂಡಂಗೆ ಏನಾದರೂ ಆಗಿಬಿಟ್ರೆ ಅನ್ನೋದು ಒಂದು ಭಯ ಇತ್ತು. ದೇವ್ರ ದಯೆಯಿಂದ ಏನೂ ಆಗಲಿಲ್ಲ, ಎಲ್ಲ ಒಳ್ಳೆಯದೇ ಆಯಿತು. ಬಟ್ ಏನಪ್ಪ ಅಂದರೆ ಇವಾಗ ಮಾಡಿಸಿದ್ದಲ್ಲ, ಇವಾಗ ನೋಡ್ಕೊಳ್ಳೋದಿರೋದು. ಯಾಕೆಂದರೆ ಜಂಪ್ ಮಾಡುವಾಗಿರಲ್ಲ, ಅದು ಗಾಯ ಎಲ್ಲ ಹಸಿ ಆಗುವಾಗ ಅದೆಲ್ಲ ಕೆರೆಯೋದು ಈ ಥರ ಎಲ್ಲ ಮಾಡುತ್ತಂತೆ. ಸೊ ಅದಕ್ಕೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಿರುತ್ತೆ. ಇವನು ಯಾವ ಥರ ಇರ್ತಾನೋ ನಮ್ಮ ಹತ್ರ ಅದು ಮೌತ್ ಮಾಸ್ಕ್ ಆಗಲಿ ಇನ್ನೊಂದಾಗಲಿ ಹಾಕಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾನೆ. ನೋಡಬೇಕು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಅಂದರೆ ನಮ್ಮ ರೂಮಲ್ಲಿ ಬೆಡ್ ಮೇಲೆಲ್ಲ ಎಗ್ರೋದು ಹಿಂಗೆಲ್ಲ ಮಾಡ್ತಾನೆ. ಸೊ ಇವಾಗ ರೂಮ್ ಡೋರ್ ಯಾವಾಗಲೂ ಕ್ಲೋಸ್ ಆಗೇ ಇರಬೇಕು, ಆ ಥರ ನೋಡ್ಕೊಬೇಕು. ಮತ್ತು ರೆಕ್ಲೈನರ್ ಹಾಲಲ್ಲಿ ಇಟ್ಟಿದ್ವಲ್ಲ ಅದನ್ನೆಲ್ಲ ರೂಮಿಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಅದ್ರ ಮೇಲೂ ಎಗ್ರಾಡ್ತಾನೆ, ಮೀನ್ಸ್ ಎಗ್ರೋದು, ಅದ್ರ ಮೇಲೆ ಕೂರೋದು, ಮತ್ತು ಜಂಪ್ ಮಾಡೋದು ಈ ಥರ ಎಲ್ಲ ಮಾಡ್ತಾನೆ. ಸೊ ಹಾಗಾಗಿ ಅದನ್ನು ತೆಗೆದು ರೂಮಿಗೆ ಶಿಫ್ಟ್ ಮಾಡಿ ಎಲ್ಲನೂ ಅರೇಂಜ್ ಮಾಡ್ತಾಯಿದ್ದೀನಿ ಇವಾಗ. ಅದ್ರ ಜೊತೆಗೆ ಅವನಿಗೂ ಒಂದು ಬೆಡ್ ರೆಡಿ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ಅವನಿಗೆ ನಡೆಯೋಕ್ಕಾಗ್ತಾ ಇಲ್ಲ, ಬಟ್ ಆದ್ರೂ ಏನಪ್ಪ ಅಂದರೆ ಟ್ರೈ ಮಾಡ್ತಾ ಇದ್ದಾನೆ. ಅವ್ನಿಗಿನ್ನೂ 12 hours ಬೇಕಂತೆ ಅದೆಲ್ಲ ಕ್ಲಿಯರ್ ಆಗೋದಕ್ಕೆ, ಅಂದರೆ ಅನೆಸ್ಥೇಷಿಯಾ ಕ್ಲಿಯರ್ ಆಗೋದಕ್ಕೆ. 2 hours ಬಿಟ್ಕೊಂಡು ನೀರು ಕೊಡಿ ಅಂತ ಹೇಳಿದರು. ಅದಾದಮೇಲೆ 2 hours ಬಿಟ್ಟು ಊಟ ಕೊಡಿ ಅಂತ ಹೇಳಿದ್ದಾರೆ, ಲಿಕ್ವಿಡ್ ಫುಡ್ಡೇ ಕೊಡಿ ಅಂತ ಹೇಳಿದ್ದಾರೆ. ಬನ್ನಿ ತೋರಿಸ್ತೀನಿ ಅವನ್ನ. ನೋಡಿ, ಗುಂಡಂಗೆ ಈ ಥರ ಬೆಡ್ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಮತ್ತು ಗುಂಡಂಗೆ ಬೆಡ್ ಅರೇಂಜ್ ಮಾಡಿದರೆ ಇಲ್ಲಿ ಬಂದು ಕೂತಿದ್ದಾನೆ. ಸ್ವಲ್ಪ ಹೊತ್ತು ಈಗ ಅಲ್ಲೇ ಹೋಗಿ ಮಲಗಿದ್ದ, ಬಟ್ ಇವಾಗ ಮತ್ತೆ ಬಂದಿಲ್ಲಿ ನಾನು ರೂಮಲ್ಲಿ ಇದ್ನಲ್ಲ, ಸೊ ಹಾಗಾಗಿ ಇಲ್ಲಿ ಬಂದು ಕೂತಿದ್ದಾನೆ. ಏನು ಮಾಡ್ತಾ ಇದ್ದೀನಿ ಅಂತ ನಾನು ರೂಮಲ್ಲಿ ಈ ಥರ ರೆಕ್ಲೈನರ್ನ ಒಳಗಡೆ ಹಾಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇನ್ನೂ ಕೆಲವೊಂದು ಕೆಲಸಗಳು ಪೆಂಡಿಂಗ್ ಇದೆ. ಹೋಗು ಗುಂಡ, ಅಲ್ಲಿ ಮಲ್ಕೋಗು ಬೆಡ್ ಮೇಲೆ ಹೋಗಮ್ಮ. ಈಗ ಒಂಚೂರು ಅವನಿಗೆ ನಮ್ಮನ್ನೆಲ್ಲ ರೆಕಗ್ನೈಸ್ ಮಾಡ್ತಾ ಇದ್ದಾನೆ. ಆವಾಗಲೇ ಗುಂಡ ಅಂದರೂ ಏನೂ ಇಲ್ಲ, ಯಾರು ಏನೇ ಅಂದ್ರೂ ಏನೂ ಇಲ್ಲ, ನಮ್ಗಳಿಗೆ ಕಚ್ಚಕ್ಕೆ ಬರ್ತಾ ಇದ್ದಾನೆ.
ಹೇಳ್ತಾ ಇದ್ರು ಈ ಥರ ಆಡುತ್ತೆ ಡಾಗ್ಗಳಿಗೆ ಗೊತ್ತಾಗಲ್ಲ, ಅನಸ್ತೇಷಿಯಾ ಕೊಟ್ಟಿರೋದ್ರಿಂದ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾಯಿದ್ರು. ಎಸ್, ನಾವು ಇವತ್ತು ಗುಂಡು ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿದ್ದಾಯಿತು. ನೋಡೋಣ ಇನ್ನು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಯಾವ ಥರ ಇರ್ತಾನೆ ಅಂತ ಹೇಳಿಬಿಟ್ಟು ನಾವು ಆದಷ್ಟು ಅವನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಇದೆಲ್ಲನೂ ಮಾಡ್ತಾಯಿದ್ದೀವಿ. ಅಂದರೆ ರೂಮ್ ಡೋರ್ ಹಾಕೋದಿರ್ಬೋದು, ಹಾಲಲ್ಲಿ ಏನೂ ಇಟ್ಟಿಲ್ಲ, ಅವ್ನು ಜಂಪ್ ಮಾಡೋ ಥರ. ಸೊ ಹಾಗಾಗಿ ಈ ಥರ ಎಲ್ಲ ಪ್ರಿಪೇರ್ ಮಾಡಿ ಈ ಥರ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಎಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಯಾರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.